ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇದು ಡೇ 4 ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಇವಳನ್ನೇ ಅದಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ಇವಳು ಬೆಳಗ್ಗೆಯಿಂದ ನಿದ್ದೆ ಮಾಡ್ತಾ ಇರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಬೆಳಗ್ಗೆಯಿಂದ ಹಂಗೆ ಆಡ್ತಿದ್ಲು. ಮಧ್ಯಾಹ್ನ ಆದರೂ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಅವಳು. ನಮಗೂ ಊಟ ಮಾಡೋಕ್ಕೆ ಕೊಟ್ಟಿರಲಿಲ್ಲ. ಸೊ ಅದಾದಮೇಲೆ ನಮ್ಮಮ್ಮ ಬಂದರು, ಅವ್ರ ಕೈ ಕೊಟ್ಟು ನಾನು ಒಂದು 5 ಗಂಟೆ ಆಗಿತ್ತು. ಆವಾಗ ರಂಗೋಲಿ ಹಾಕೋಣ ಅಂತ ಹೋದೆ. ನಮ್ಮ ಕರ್ಮಕ್ಕೆ ಮಳೆ ಬರಬೇಕಾ ಜೋರಾಗಿ. ಸೊ ಸಣ್ಣದಾಗಿತ್ತು, ಆಮೇಲೆ ಹಾಕೋಣ ಅಂತಂದರೆ ಅಷ್ಟೊತ್ತಿಗೆ ಜೋರಾಗೋಯ್ತು. ನೋಡಿ, ನಮ್ಮ ಆಂಟಿನೂ ಛತ್ರಿ ಇಟ್ಕೊಂಡು ಹೋಗ್ತಾಯಿದ್ರು, ಅಷ್ಟು ಜೋರಾಗಿ ಮಳೆ ಬಂತು. ಅದಾದಮೇಲೆ ಮಳೆ ನಿಂತಮೇಲೆ ನಾನು ಮನೆಗೆ ಬಂದು ದೀಪ ಎಲ್ಲ ಹಚ್ಚಿದೆ. ಆಚೆ ಕಡೆ ಬಂದು ನೋಡಿದ್ರೆ ಹುಡುಗರೆಲ್ಲ ಅವ್ರನ್ನ ಕೇಳ್ತಾಯಿದ್ರು ಅನಿಸುತ್ತೆ, ಆಟ ಆಡ್ಸಲ್ವಾ ಅಂತ. ನಾನು ಹೋಗಿ ನೋಡೋಷ್ಟೊತ್ತಿಗೆ ಎಲ್ಲ ಆಟ ಮುಗಿಸಿ ಇವ್ರು ವಿನ್ನರ್ ಕೂಡ ಆಗಿದ್ರು ಮ್ಯೂಸಿಕಲ್ ಚೇರ್ದು. ಆಮೇಲೆ ಇವ್ರ ಕಡೆಯಿಂದ ಎಲ್ಲ ಹಾಯ್ ಹೇಳಿಸಿ ನಾವು ಪೂಜೆ ನೋಡೋಕೆ ಕೂತ್ಕೊಂಡ್ವಿ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಪೂಜೆ ನಡಿಬೇಕಾದ್ರೆ ಪೂಜೆ ನೋಡಬೇಕು ಗೈಸ್. ಅದನ್ನು ಬಿಟ್ಟು ಇಲ್ಲಿ ನೋಡಿ ಗ್ರೂಪ್ ಡಿಸ್ಕಷನ್ ಮಾಡ್ತವ್ರೆ, ಏನೋ ಅಂತ ಗೊತ್ತಿಲ್ಲ. ಫುಲ್ ಟೀಮ್ ಮೀಟಿಂಗ್ ಥರ ಮಾಡ್ತವ್ರೆ ಅದನ್ನು. ಅದಾದಮೇಲೆ ನಮಗೆ ಹೂವು ಅಕ್ಷತೆ ಕೊಟ್ಟರು ಹಾಕಿ ಅಂತ. ಸೊ ನಾವು ಆಲ್ರೆಡಿ ಹಾಕಿಬಿಟ್ಟಿದ್ವಿ ಪೂಜೆ ಮುಗಿಯೋಕ್ಕಿಂತ ಮುಂಚೆನೇ, ನೋಡಿದ್ರಲ್ಲ. ಇವನು ತಿಲ್ಕ ಇಡ್ತಿದ್ದ. ಪೂಜೆಗಿಂತ ಮುಂಚೆ ಇಡೋ ತಿಲ್ಕಾನ ಪೂಜೆ ಆದಮೇಲೆ ಎಲ್ರಿಗೂ ಇಡ್ತಾ ಇದ್ದ. ಸೊ ಅದಾದಮೇಲೆ ಇವಳು ಆರತಿ ತೊಗೊಂಬಂದಿದ್ಲು ಕರ್ಪೂರನ. ನಾವು ತೊಗೋಷ್ಟೊತ್ತು ನಮ್ಮ ಕರ್ಮಕ್ಕೆ ಆರೋಗಿತ್ತದು, ಎಲ್ಲರೂ ಕೈ ಹಾಕಿದ್ದಕ್ಕೆ. ಸೊ ಅದಾದಮೇಲೆ ನಾವು ಪ್ರಸಾದ ತೊಗೊಂಡು ಮನೆಗೆ ಹೊರಟೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್, ಫಾಲೋ, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.